ಜಯದೇವ್ ಇಲ್ಲಿ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ, ಎಲ್ಲಿ ಹೋಗಿದ್ದಾನೆ? ಅವರು ದೇವಸ್ಥಾನಕ್ಕೆ ಹೋಗವ್ರೆ. ದೇವಸ್ಥಾನಕ್ಕ? ಏಕೆ? ಆನಂದ್ ಅವ್ರಿಗೆ ಬೇಗ ಪ್ರಜ್ಞೆ ಬಂದ್ರೆ ವಿಶೇಷವಾದ ಪೂಜೆ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿದ್ರಂತೆ, ಅದಕ್ಕೆ ಹೋಗವ್ರೆ. ಆಶ್ಚರ್ಯ ಆಗ್ತಿದೆಯಾ ಭಾವನವ್ರೆ? ನನಗೂ ಅಷ್ಟೇ. ಮೊದಲು ಕೇಳಿದಾಗ ತುಂಬಾ ಆಶ್ಚರ್ಯ ಆಯ್ತು. ಇದೇನಪ್ಪ ದಿಢೀರಂತ ದೇವ್ರ ಮೇಲೆ ಭಯ ಭಕ್ತಿ ಎಲ್ಲ ಬಂದ್ಬಿಟ್ಟೈತೆ ಅಂತ ಅನ್ಕೊಂಡೆ. ಅಷ್ಟೇ ಅಲ್ಲ, ನನ್ನ ಹೆಸರಿನಾಗೆ ನನ್ನ ಹೊಟ್ಟೆಲಿರೋ ಮಗುನ ಹೆಸರಿನಾಗೂ ಪೂಜೆ ಮಾಡಿಸ್ತಾರಂತೆ. ಸರಿಮಾ, ಅವ್ನು ಬಂದ್ಮೇಲೆ ಬಂದು ನಾನು ನೋಡೋಕೆ ಹೇಳು. ಸರಿ ಬಾವರೆ, ಹೇಳ್ತೀನಿ. ಅಪೇಕ್ಷಾ, ಅತ್ತೆ ಒಬ್ಳೆ ಇಲ್ಲಿ ನಿಂತೇನು ಮಾಡ್ತಾ ಇದೆಯಾ? ಬರ್ತಾ ಇಲ್ಲಿ. ಅವರು ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಹೋದರು. ಅವ್ರು ಹೋದ್ಮೇಲೆ ನನಗೆ ಬೋರ್ ಆಗ್ತಾ ಇತ್ತು ಅತ್ತೆ. ಮನೇಲಿ ಏನಾದರೂ ಕೆಲಸ ಮಾಡೋಣ ಅಂದರೆ ಮನೇಲಿ ಮನೆಯವ್ರಿಗಿಂತ ಜಾಸ್ತಿ ಮನೆ ಕೆಲಸದವರೇ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೆ. ನನಗೆ ಅರ್ಥ ಆಗತ್ತಮ್ಮ, ನಿನಗೂ ಪಾರ್ಥನ್ ಜೊತೆ ಹೊರಗೆ ಹೋಗಿ ಸುತ್ತಾಡ್ಕೊಂಡು ಬರಬೇಕು ಅಂತ ಆಸೆ ಇರತ್ತಲ್ವಾ? ಅಶೋ, ಇಲ್ಲ ಅತ್ತೆ, ಆ ಥರ ಏನೂ ಇಲ್ವಲ್ಲ. ಇರಲಿ ಬಿಡು, ನಾನು ಈ ಸ್ಟೇಜೆಲ್ಲ ದಾಟ್ಕೊಂಡು ಬಂದಿರೋದೆ. ನಾನು ಮೊದಲು ಮನೆಗೆ ಬಂದಾಗ ಹಾಗೆ ಆಗ್ತಿತ್ತು. ಟೈಮ್ ಪಾಸ್ ಆಗ್ತಾನೆ ಇರಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ನನ್ನದೇ ಆದ ಫ್ರೆಂಡ್ಸ್ ಸರ್ಕಲ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಪಾಸ್ ಆಗಲಿಲ್ಲ ಅಂದರೆ ಕ್ಲಬ್ಗೆ ಹೋಗ್ತೀನಿ, ಕಿಟಿ ಪಾರ್ಟಿಗೆ ಹೋಗ್ತೀನಿ. ಇಡೀ ದಿನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಒಂಥರ ರಿಲೀಫ್ ಸಿಗತ್ತೆ. ಅಲ್ಲ, ನೀನು ಹೇಗೂ ಒಬ್ಬಳೇ ಇದೆಯಾ? ನನ್ನ ಜೊತೆ ಯಾಕೆ ಬರಬಾರ್ದು? ಅತ್ತೆ, ನಾನಾ? ಅಯ್ಯೋ ಇಲ್ಲ ಅತ್ತೆ, ಅದೆಲ್ಲ ನನಗೆ ಸೆಟ್ ಆಗಲ್ಲ ಅತ್ತೆ. ನಂಗೆ ಬೋರ್ ಆಗದೆ ಇರೋ ಥರ ನಾನೇನಾದರೂ ಮ್ಯಾನೇಜ್ ಮಾಡ್ಕೋತೀನಿ. ಇಟ್ಸ್ ಓಕೆ. ನನಗೂ ಸೆಟ್ ಆಗ್ತಿರ್ಲಿಲ್ಲ, ಆದರೆ ಹೀಗೆ ಹೋಗ್ತಾ ಇದ್ದೀನಲ್ವಾ, ಮೊದಲು ಎಲ್ರಿಗೂ ಹಾಗೇ ಆಗೋದು. ಆದರೆ ಒಂದು ನೆನ್ಪಿಟ್ಕೊ, ನೀನೀಗ ಹಳೆ ಅಪೇಕ್ಷೆ ಅಲ್ಲ, ನಾನು ಸೊಸೆ. ನಮ್ಮ ಸ್ಟೇಟಸ್ಗೆ ತಕ್ಕಾಗಿ ನೀನಿರಬೇಕು. ಆದರೂ ಅತ್ತೆ, ನನ್ನ ಪ್ರಪಂಚನೇ ಬೇರೆ ಅತ್ತೆ. ಇದನ್ನೆಲ್ಲ ನಾನು ನೋಡೂ ಇಲ್ಲ, ನಂಗೆ ಅದು ಗೊತ್ತೂ ಇಲ್ಲ. ಈಗ ಸಡನ್ನಾಗಿ ಅಲ್ಲಿ ಹೋಗಬೇಕು ಅಂತಂದರೆ ನಂಗೊಂಥರ ಭಯ, ಹೆಸಿಟೇಷನ್ ಆಗುತ್ತೆ. ಭಯನಾ? ಯಾಕೆ? ನಾನು ಇರ್ತೀನಲ್ಲ ನಿನ್ನ ಜೊತೆ. ಇನ್ಫ್ಯಾಕ್ಟ್ ನಿನಗೂ ಸ್ವಲ್ಪ ಚೇಂಜ್ ಅನ್ಸುತ್ತೆ. ನೀನಿನ್ನೂ ಅದೇ ಪ್ರಪಂಚದಲ್ಲಿದ್ದರೆ ಆಗಲ್ಲ ಅಪೇಕ್ಷಾ. ಸ್ವಲ್ಪ ನಮ್ಮ ಪ್ರಪಂಚನ ನೋಡಬೇಕು. ನೀನು ಅಲ್ಲಿಗೆ ಬಂದರೆ ಚೆನ್ನಾಗಿರತ್ತೆ, ಖುಷಿ ಪಡ್ತೀಯ. ಮೇ ಬಿ ನಮ್ಮ ಕಂಪ್ನಿನೂ ಎಂಜಾಯ್ ಮಾಡ್ಬೋದು. ಅದು ಅಲ್ಲದೆ ನೀನು ನನ್ನ ಜೊತೆಗೆ ಬಂದರೆ ನನ್ನ ಕ್ಲಬ್ ಫ್ರೆಂಡ್ಸ್ಗೆಲ್ಲ ನಿನ್ನೇನು ಇಂಟ್ರಡ್ಯೂಸ್ ಮಾಡ್ತೀನಿ. ನಿಮ್ಮ ಅಕ್ಕನಿಗಂತೂ ಇದೆಲ್ಲ ಎಂಜಾಯ್ ಮಾಡೋ ಆಸಕ್ತಿ ಇಲ್ಲ. ಅಟ್ಲೀಸ್ಟ್ ಯು ಎಂಜಾಯ್. ಜಸ್ಟ್ ಕಮ್, ನಾನು ಕಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ? ಹೋಗಿ ಡಾರ್ಲಿಂಗ್, ನಾನು ನಿಮ್ಮ ಪಕ್ಕದಲ್ಲಿರುವಾಗ ನೀವು ಎಲ್ಲೋ ಮುಳುಗೋಗಿದ್ದೀರಲ್ಲ. ನಾನು ನಿಮ್ಮ ಜೊತೆ ಇರುವಾಗ ನೀವು ಯಾವಾಗಲೂ ನನಗೆ ಇಂಪಾರ್ಟೆನ್ಸ್ ಕೊಡಬೇಕು. ನಿಮ್ಮ ಮನಸ್ಸು ತುಂಬ ಯಾವಾಗಲೂ ನಾನೇ ಇರಬೇಕು. ನನಗೆ ನಿಮ್ಮ ಮೇಲೆ ತುಂಬ ಕೋಪ ಬರ್ತಿದೆ. ಸಾರಿ ಬೇಬಿ. ಆ್ಯಕ್ಚುಲಿ ನಾನು ಯೋಚನೆ ಮಾಡ್ತಾ ಇರೋದು ನಿನ್ನ ಬಗ್ಗೆನೇ. ನನ್ನ ಬಗ್ಗೆನಾ? ಹಾಂ ಬೇಬಿ, ನೀನು ಯಾರ ಬಗ್ಗೆ ಯೋಚನೆ ಮಾಡಲಿ ನಾನು. ಬೇಬಿ, ಇದಾಳಲ್ಲ ಆ ಮಲ್ಲಿ, ಹೇಗಾದರೂ ಮಾಡಿ ಅವ್ಳಿಗೆ ಗೇಟ್ ಪಾಸ್ ಕೊಟ್ಟು ಮನೆಯಿಂದ ಆಚೆ ಹಾಕ್ಬೇಕು ಮಲ್ಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀನಿ ನಾನು. ಅವಾಗ ನಮ್ಮಿಬ್ರು ರೂಟು ಫುಲ್ ಕ್ಲಿಯರ್ ಆಗುತ್ತೆ. ಇಬ್ರು ಇಷ್ಟ ಬಂದಾಗ ಮೀಟ್ ಮಾಡ್ಬೋದು, ಹಾಯ್ ಆಗಿರ್ಬೋದು, ಫುಲ್ ಎಂಜಾಯ್ ಮಾಡ್ಬೋದು ಬೇಬಿ. ಈ ಲೈಫು ಅನ್ನೋದು ಅವಾಗ ಬಿಂದಾಸ್ ಆಗ್ಬಿಡುತ್ತೆ. 24/7 ಅವಾಗ ನನ್ನ ಹಾರ್ಟು ವಿಷಿಲ್ ಹೊಡಿತಾ ಇರುತ್ತೆ. ಫುಲ್ ಹ್ಯಾಪಿ ಆಗಿರ್ಬೋದು. ಬಟ್ ಏನು ಮಾಡಲಿ ಬೇಬಿ, ಇದಾಳಲ್ಲ ಮಲ್ಲಿ, ಅವಳೀಗ ಪ್ರೆಗ್ನೆಂಟ್ ಬೇರೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ನೀವು ಹೇಳ್ದಾಗೆ ಅವಳು ಇಲ್ಲ ಅಂದಿದ್ರೆ ನಾವೆಷ್ಟು ಆರಾಮಾಗಿರ್ಬೋದಿತ್ತು ಅಲ್ವಾ? ಫುಲ್ ಫ್ರೀಡಮ್ ಸಿಕ್ಕಿರೋದು. ಅರ್ಜೆಂಟಾಗಿ ನಾನೀಗ ಫ್ರೀಡಮ್ ಫೈಟರ್ ಆಗಬೇಕು ಬೇಬಿ. ಬರೀ ಟಾರ್ಚರು, ಇರಿಟೇಷನ್ನು. ಬೇಬಿ, ಮನೆಯಿಂದ ಕಾಲು ಈಚೆ ಇಡೋ ನಿಮಿಷಕ್ಕೊಂದು ಮೆಸೇಜ್, ಗಂಟೆಗೊಂದ್ಸಲ ಕಾಲ್. ರೀ ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ಯಾವಾಗ ಬರ್ತೀರಾ ಮನೆಗೆ ಅಂತ. ಇರಿಟೇಷನ್. ಕಾಟ ಕೊಡ್ತಾಳೆ. ಬೆಂಕಿ ಬಿತ್ತವಳು ಕಾಳಜಿಗೆ.
ಅವಳೊಬ್ಳು ಇಲ್ಲ ಅಂತಿದ್ರೆ ಬೇಬಿ, ಅವಳೊಬ್ಳು ಇಲ್ಲ ಅಂದಿದ್ರೆ ನನ್ನ ಮನೆಗೆ ಹೋಗೋ ನೆಸೆಸಿಟಿನೇ ಇರ್ತಿರ್ಲಿಲ್ಲ. ಆರಾಮಾಗಿ ಜಾಲಿಯಾಗಿ ನಿನ್ ಜೊತೆ ಇದ್ಬಿಡ್ಬೋದಿತ್ತು. ಆದ್ರೆ ಏನ್ ಮಾಡ್ಲಿ, ಆಗ್ತಿಲ್ವೇ? ಅವಳಿಂದ ನನ್ನ ಲೈಫು, ಖುಷಿ, ಫ್ರೀಡಮ್ ಎಲ್ಲ ಪ್ರತಿಯೊಂದು ಹಾಳಾಗೋಯ್ತು. ಇಷ್ಟೊಂದೆಲ್ಲ ಫೀಲ್ ಮಾಡ್ಕೊಳ್ಳೋ ಬದಲು ನಿಮ್ಮ ಮನೇಲಿ ಏನಾದರೂ ರೀಸನ್ ಹೇಳಿ ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಥರ ಮಾಡ್ಕೋಬೋದಲ್ವಾ? ಮಾಡ್ಕೋಬಹುದು ಬೇಬಿ, ಇಲ್ಲ ಅಂತಲ್ಲ. ಬಟ್ ನಾನು ಏನೇ ರೀಸನ್ ಕೊಟ್ಟರು ಆ ರೀಸನ್ ರೀಸನಬಲ್ ಆಗಿರ್ಬೇಕು, ಇಲ್ಲಾಂದ್ರೆ ಯಾರು ನಂಬಲ್ಲ ಅದನ್ನ. ನಿಮ್ಗಿರೋ ಟ್ಯಾಲೆಂಟಿಗೆ ಆಫ್ಟರ್ ಆಲ್ ಒಂದು ರೀಸನ್ ಹೇಳೋದು ಕಷ್ಟನಾ? ರೀಸನ್ ಹೇಳೋದಕ್ಕೆ ಎಷ್ಟೊಂದಿದೆ. ಸೋಲೋ ಟ್ರಿಪ್ಪು, ಬಿಸ್ನೆಸ್ ಟ್ರಿಪ್ಪು, ಟ್ರೆಕ್ಕಿಂಗು, ಅದು ಇದು ಅಂತ ಏನಾದರೂ ಒಂದು ಹೇಳ್ಬೋದಲ್ವಾ? ಹೇಳ್ಬೋದು ಬೇಬಿ, ಇಟ್ಸ್ ನಾಟ್ ಅ ಬಿಗ್ ಮ್ಯಾಟರ್. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಇವಾಗ ನಾನು ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇದೀನಿ ಅಂತ ಹೇಳಿದೆ ಅಂತ ಇಟ್ಕೋ, ಅಣ್ಣ ಮುಖಕ್ಕೆ ಹೋಗಿತಾನೆ, ನಾನು ನೋಡಿದಿರೋ ಬಿಸ್ನೆಸ್ ಮಾಡ್ತಿದ್ಯಾ ನೀನು ಅಂತ. ಅದು ಆಗಲ್ಲ. ಆಯ್ತು, ಈಗ ಬೇರೆ ರೀಸನ್ ಏನಾದರೂ ಕೊಟ್ಟೆ ಅಂತ ಇಟ್ಕೋ, ಆವಾಗ್ಲೂ ಮುಖಕ್ಕೆ ಹೋಗಿತಾನೆ, ಹೆಂಡ್ತಿ ಇದ್ದಾಳೆ, ಮದುವೆ ಆಗಿದೆ, ಮುಚ್ಕೊಂಡು ಮನೇಲಿರೋ, ಎಲ್ಲೋಗ್ತೀಯಾ ಅಂತ. ಏನು ಹೇಳಲಿ ಬೇಬಿ, ನಾನು ಒಂಥರ ಈ ಅಲ್ಕಿತ್ತಿರೋ ಯಾವ ಥರ ಆಗ್ಬಿಟ್ಟಿದ್ದೀನಿ ನಾನು. ಬುಸ್ ಕೊಟ್ಟಿದ್ರು ಯಾರು ಕೇರ್ ಮಾಡಲ್ಲ. ಇಷ್ಟೊಂದು ಹೋಪ್ಸ್ ಕಳ್ಕೊಬೇಡಿ. ಏನಾದರೂ ಒಂದು ರೀಸನ್ ಹೇಳಿ ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ? ನನಗೆ ನಿಮ್ ಬಿಟ್ಟಿರೋದು ತುಂಬ ಕಷ್ಟ ಆಗ್ತಿದೆ. ನನಗೂ ಅಷ್ಟೇ ಬೇಬಿ, ನೀನು ಬಿಟ್ಟಿರೋ ತುಂಬ ಕಷ್ಟ ಆಗ್ತಿದೆ. ಅದೇ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದು ನನ್ನ ಪ್ರಾಬ್ಲಮ್ಮು. ನೋಡು ಪ್ಲೀಸ್, ನಾನು ಏನೋ ಒಂದು ಮಾಡ್ತೀನಿ, ಐ ಡೆಫಿನೆಟ್ಲಿ ಡೂ ಸಮಥಿಂಗ್. ಬಟ್ ನೀನು ವರಿ ಮಾಡ್ಕೋಬೇಡ, ಆರಾಮಾಗಿರೋ, ಫಾರ್ ಮೈ ಸೇಕ್. ಹಾಂ, ಜೆಡಿ ಬರ್ತಾ ಯಾವ್ದಾದ್ರು ಸ್ವೀಟ್ ಅಂಗಡಿಲಿ 2 ಲಾಡು ಪರ್ಚೇಸ್ ಮಾಡಿದ್ರೆ ಆಗಿರ್ತಿತ್ತು. ಓ, ಕಾರ್ನಾಗ ಏನಾರ ಬಿಟ್ಟು ಬಂದ್ರಾ? ಇಲ್ಲ ಮಲ್ಲಿ, ನನಗೆ ಈ ಪ್ರಸಾದ ಅದ್ರ ಮೇಲೆಲ್ಲ ಅಷ್ಟು ನಂಬಿಕೆ ಇಲ್ಲ. ಬೇಸಿಕಲಿ ದೇವಸ್ಥಾನದಲ್ಲಿ ಏನು ಬೇಕು, ಭಯ ಭಕ್ತಿ ಅದು ತಾನೇ ಮುಖ್ಯ. ಸೊ ನಾನು ಹೋದೆ, ಭಕ್ತಿಯಿಂದ ಪೂಜೆ ಮಾಡಿಸ್ದೆ. ದೇವರೇ, ನನ್ನ ಹೆಂಡತಿ ಮಲ್ಲಿನ, ಅವಳ ಹೊಟ್ಟೆಲಿರೋ ಮಗುನ, ನನ್ನನ್ನು, ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿಟ್ಟಿರೋಂಥ ಕೈ ಮುಗಿದು ಹಾಗೆ ಸೀದಾ ಹೊರಟು ಬಂದ್ಬಿಟ್ಟೆ. ನಿನಗೆ ಪ್ರಸಾದ ಬೇಕಾ? ಬೇಕಂದ್ರೆ ಮತ್ತೆ ಹೋಗ್ತಾ ಇರ್ತೀನಿ. ಅಯ್ಯೋ ಬ್ಯಾಡ ಬ್ಯಾಡ ರೀ, ಅದೆಲ್ಲ ಏನು ಬೇಕಾಗಿಲ್ಲ. ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದೀನಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನೀವು ಹೇಳಿದ ನಿಜ ರೀ, ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಬೇಕು. ನನಗೆ ನಿಮ್ಮಂಥ ಗಂಡನ ಕೊಟ್ಟಿದ್ದಾನಲ್ಲ ಆ ದೇವರು, ನನಗದೇ ಮಹಾಪ್ರಸಾದ ಅಂತ ಅನ್ಕೊಳ್ತೀನಿ ಬಿಡಿ. ಸೋ ಸ್ವೀಟ್ ಆಫ್ ಹಿಮಲ್. ನೀನು ಅಷ್ಟೇ, ನನ್ನ ಪಾಲಿಗೆ ಈ ಪಂಚಾಮೃತ ಅಂತಾರಲ್ಲ ಹಾಗೆ. ರೀ, ಅಯ್ಯೋ ನಾನು ನೋಡಿ ಹೇಳೋದೇ ಮರ್ತೆ, ಭಾವನವರು ನಿಮ್ಮನ್ನು ಕೇಳ್ಕೊಂಡು ಬಂದಿದ್ರು. ಏನಂತೆ, ಏನು ವಿಷಯ? ಯಾಕೆ ಏನು ಅಂತ ಏನು ಹೇಳಲಿಲ್ಲ ರೀ, ಆದರೆ ಬಂದಿದ ತಕ್ಷಣ ನನ್ನ ನೋಡಕ್ಕೆ ಹೇಳು ಅಂತ ಹೇಳಿದ್ರು. ಹಾಂ ಸರಿ ಮಲ್ಲಿ, ನಾನು ಹೋಗಿ ಮಾತಾಡ್ತೀನಿ. ಸರಿ. ಬ್ರೋ, ನನ್ನನ್ನು ಯಾಕೆ ಹುಡ್ಕೊಂಬಂದಿದ್ದ? ಏನಿರ್ಬೋದು? ಬ್ರೋ, ಏನು ಬ್ರೋ ವಿಷಯ ಬರಕ್ಕೆ ಹೇಳಿದ್ಯಂತೆ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಂ, ಮಲ್ಲಿ ಹೇಳಿದ್ದು ಕೇಳಿ ಭಾಳ ಖುಷಿ ಆಯಿತು ನನಗೆ. ಮನಸ್ಸು ತುಂಬಿ ಬಂತು. ಭಾಳ ಒಳ್ಳೆ ಕೆಲಸ ಮಾಡಿದ್ದೆ. ಅದರಲ್ಲೇನಿದೆ ಬ್ರೋ, ತೋಚಿದ್ದು ಮಾಡಿದೆ ಅಷ್ಟೇ. ಬಟ್ ಆ ಥರ ಮಾಡಬೇಕು ಅಂತ ಅನ್ನಿಸ್ತಲ್ಲ, ಗ್ರೇಟ್. ಸದ್ಯ ಸಿಚುವೇಶನು ಸೀರಿಯಸ್ ಇಲ್ಲ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಏನು ಯೋಚನೆ ಮಾಡ್ತಾ ಇದ್ದೆ ಜೈ? ನಥಿಂಗ್. ಏನು ವಿಷಯ ಬ್ರೋ? ಹಾಂ ಜೈ, ಪಾರ್ಥ ಮತ್ತು ಅಪೇಕ್ಷಾ ಮದುವೆ ಆಯ್ತಲ್ಲ, ಈಗ ಯಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲೋದಕ್ಕೆ ನೋಡಿದ್ದಾರೆ. ವಾಟ್? ಕೊಲೆನಾ? ಯಾರು ಬ್ರೋ? ಯಾರ ರಾಸ್ಕಲ್ಸು? ಕರೆಕ್ಟ್ ಇದೆ, ರಾಸ್ಕಲ್ಸೇ ಅವರು. ಈಗ ಅವ್ರು ಯಾರು ಅನ್ನೋದನ್ನು ನಾವು ಕಂಡುಹಿಡಬೇಕು. ನಮ್ಮ ಫ್ಯಾಮಿಲಿಗೆ ಆ ಥರದ ಶತ್ರುಗಳಿದ್ದಾರೆ ಅಂದರೆ ನಾವು ಎಚ್ಚೆತ್ಕೋಬೇಕಾಗತ್ತೆ. ನಾಳೆ ಮತ್ತೆ ಅವ್ರು ಅಟ್ಯಾಕ್ ಮಾಡಲ್ಲ, ಪಾರ್ಥ ಮತ್ತು ಅಪೇಕ್ಷಾಗೆ ಅಪಾಯ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸೊ ನಮ್ಮ ದಾರಿಗೆ ಅಡ್ಡ ಆಗಿರೋ ಆ ಮುಳ್ಳನ್ನು ನಾವು ಕಿತ್ತಿ ಬಿಸಾಕಬೇಕು. ಆ ಕೆಲಸ ನೀನು ಮಾಡಬೇಕು ಜೈ. ಆ ಜವಾಬ್ದಾರಿಯನ್ನು ನಿನ್ಗೆ ವಹಿಸ್ತಾ ಇದ್ದೀನಿ. ನಾನಾ? ಶೋರ್ ಬ್ರೋ, ಖಂಡಿತ. ನಾನು ಇದನ್ನ ಇನಿಷಿಯೇಟಿವ್ ತಗೊಂಡು ಯಾರು ಅಂತ ಫೈಂಡ್ ಔಟ್ ಮಾಡ್ತೀನಿ ಪಕ್ಕ. ಇದು ಸೂಪರು ಅಂತಾರೆ, ಕಳ್ಳನ ಕೈಗೆ ಕೀ ಕೊಟ್ಟಂಗೆ. ಸದ್ಯ ಆನಂದ ನನ್ನ ಬಗ್ಗೆ ಏನು ಬಾಯಿ ಬಿಟ್ಟಿಲ್ಲ. ಮತ್ತೆ ಏನು ಯೋಚನೆ ಮಾಡ್ತಾ ಇದ್ದೆ ಜೈ? ಏನಿಲ್ಲ ಬ್ರೋ, ಅದೇ ಈ ಅಟ್ಯಾಕ್ ಮಾಡಿಸಿದ್ದು ಯಾರು ಇರ್ಬೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಯಾರು ಅಂತ ಶತ್ರು ನಮ್ಗೇನದೇ ಗೊತ್ತಾಗ್ತಾ ಇಲ್ಲ ಬ್ರೋ. ಬ್ರೋ, ಅದು ಸೈಡ್ ಇಡೋಣ.
ನಮ್ಮ ಪಾರ್ಥ ಬ್ರೋ, ನನ್ನ ತಮ್ಮ ಪಾರ್ಥ ಎಷ್ಟು ಸಾಫ್ಟ್ ಹಾರ್ಟೆಡ್, ಎಷ್ಟು ಒಳ್ಳೆ ಹುಡುಗ ಅವನು ಬ್ರೋ. ಲಿಟ್ರಲಿ ಒಂದು ಮಗುವಿನಂತ ಮನ್ಸು ಬ್ರೋ. ಅಂತವನ್ನ ನೋಡಿದ್ರೆ ಬ್ರೋ ಕೊಲೆ ಅಲ್ಲ, ಕೈ ಮಾಡೋದಕ್ಕೂ ಮನ್ಸು ಬರೋದಿಲ್ಲ ಬ್ರೋ. ನಿಜ ತುಂಬಾ ಬೇಜಾರಾಗ್ತಿದೆ. ಯಾರು ಈ ತರ ರೌಡಿಗಳನ್ನ ಬಿಟ್ಟು ಪಾಪ ಅಂತವನ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಅಂತಂದ್ರೆ ಛೇ, ಎಂತ ವರ್ಷ ಜನ ಇರ್ಬೇಡ ಬ್ರೋ. ನಮ್ಮ ಫ್ಯಾಮಿಲಿ ಮೇಲೆ ಅದು ಯಾರಿಗಿಷ್ಟು ಕೆಟ್ಟ ದ್ವೇಷ ಇದೆಯೋ ಗೊತ್ತಿಲ್ಲ, ಬಟ್ ಅವ್ರನ್ನ ಫೈಂಡ್ ಔಟ್ ಮಾಡಲೇಬೇಕು ಬ್ರೋ. ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಬ್ರೋ, ಬಿಡಬಾರ್ದು ಸುಮ್ಮನೆ. ಅರೇ ಏನಾಯ್ತು? ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದೆಯಾ? ಆಗ್ಬಾರ್ದೇನು ಆಗಿಲ್ವಲ್ಲ, ಜಸ್ಟ್ ಟೇಕ್ ಇಟ್ ಈಸಿ. ಅತ್ತೆ, ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ನಾನು ನಿಮ್ಗೆ ಹೇಳ್ದೆ ನಾನು ಬರಲ್ಲ, ನಂಗೆ ಅದೆಲ್ಲ ಗೊತ್ತಾಗಲ್ಲ ಅಂತ. ಈಗ ನೋಡಿ, ನನ್ನಿಂದ ಆ ಕ್ಲಬ್ಗೆ ಹೋಗಿ ಗೇಮ್ ಆಡಿ 10 ಲಕ್ಷ ಕಳ್ಕೊಂಡು ಬಂದಿದ್ದೀನಿ. ಇಟ್ಸ್ ಓಕೆ, ಆಫ್ಟರ್ ಆಲ್ 10 lakhs. ಆಫ್ಟರ್ ಆಲ್ 10 ಲಕ್ಷನ? ಅತ್ತೆ, ಆ ದುಡ್ಡಲ್ಲಿ ನಮ್ಮ ಮನೆ ಇಡೀ ವರ್ಷದ ಖರ್ಚು ಹೋಗಿ ಸೇವಿಂಗ್ಸ್ ಕೂಡ ಆಗಿರೋದು. ಅಂಥದ್ರಲ್ಲಿ ಅಷ್ಟೊಂದು ದುಡ್ಡನ್ನ ಒಂದೇ ದಿನದಲ್ಲಿ ಕಳ್ಕೊಂಡು ಬಂದಿದ್ದೀನಿ. ಇದನ್ನ ಹೇಗತ್ತೆ ನಾನು ಡೈಜೆಸ್ಟ್ ಮಾಡ್ಕೊಳ್ಳೋದು? 1000 ಲೆಕ್ಕದಲ್ಲಿ ಶಾಪಿಂಗ್ ಮಾಡ್ಕೊಂಡು ಇದ್ದವಳು ನಾನು. ಈಗ ನೋಡಿದ್ರೆ ಆ ಗೇಮಲ್ಲಿ ಲಕ್ಷಗಟ್ಟಲೆ ಕಳ್ಕೊಂಡು ಬಂದಿದ್ದೀನಿ. ನಮ್ಮ ಮನೇಲಿ ಇದೇನಾದರೂ ಆಗಿದ್ರೆ ಎಲ್ಲರೂ ಎದೆ ಹೊಡ್ಕೊಂಡು ಬಿಟ್ಟಿರೋರು. ನಾನು ಹೋಗಬೇಕಾದ್ರೆ ನಿನಗೆ ಹೇಳಿದ್ನಲ್ಲ, ನೀನೀಗ ಹಳೆ ಅಪೇಕ್ಷೆ ಅಲ್ಲ, ನನ್ನ ಸೊಸೆ. ನೀನು ಈ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿಯಿಂದ ಸ್ವಲ್ಪ ಹೊರಗೆ ಬಾ. ನಮ್ಮ ಲೆವೆಲಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಆದರೂ ಅತ್ತೆ, ಆ 10 ಲಕ್ಷ ಅಂದರೆ ಸುಮ್ಮನೆನಾ? ಅದೇನು ಚಿಕ್ಕ ಅಮೌಂಟ್ ಅಲ್ವಲ್ಲ? ನಮಗದು ಚಿಕ್ಕ ಅಮೌಂಟೇ. ಇನ್ಫ್ಯಾಕ್ಟ್ ತುಂಬಾ ಚಿಕ್ಕ ಅಮೌಂಟ್. ನಮ್ಮ ಪರ್ ಡೇ ಟರ್ನ್ ಓವರ್ ಎಷ್ಟಿದೆ ಗೊತ್ತಾ? ಕೋಟಿಗಟ್ಟಲೆ. ಅದ್ರ ಮುಂದೆ 10 lakhs, 10 ಲಕ್ಷ ಅಲ್ಲ, 10 ಕೋಟಿ ಖರ್ಚಾದರೂ ನಮ್ಮ ಹತ್ರ ಇರೋ ಆಸ್ತಿಯಲ್ಲಿ 1% ಕೂಡ ಕಡಿಮೆ ಆಗಲ್ಲ. ಅಷ್ಟಿದೆ ನಮ್ಮ ಹತ್ರ. ಅದು ನಿನಗೆ ಗೊತ್ತಿರಲಿ. ನೋಡು, ಇದೇ ಲಾಸ್ಟ್. ಈ ಥರ ಗಿಲ್ಟಿ ಫೀಲಿಂಗ್ ಎಲ್ಲ ಇಟ್ಕೋಬೇಡ ನೀನು. ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆನೇ ಮಾಡಬೇಡ. ನಮ್ದೊಂಥರ ಸಮುದ್ರ ಇದ್ದ ಹಾಗೆ, ಎಷ್ಟು ತೊಗೊಂಡ್ರೂ ಖಾಲಿ ಆಗೋದೇ ಇಲ್ಲ. ನಾವು ದಿನ ಈ ರೀತಿ ಖರ್ಚು ಮಾಡಿದ್ರೂ ನಮಗೇನೂ ಡಿಫ್ರೆನ್ಸ್ ಆಗಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತಂದರೆ ಈ ಜನ್ಮ ಅಲ್ಲ, ಇನ್ನು 2 ಜನ್ಮನೂ ಆಟ ಆಡ್ಬೋದು. ಸೊ ಡೋಂಟ್ ವಾರಿ. ಅದನ್ನು ಇಷ್ಟು ಡಲ್ಲಾಗಿ ಹೇಳಬೇಕಾ? ಸ್ಮೈಲ್ನು, ನೀನು ಮುದ್ದಿನ ಸೊಸೆ ಅಲ್ವಾ, ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ಓಕೆ, ಸರಿ ಅತ್ತೆ. ಡ್ರಾಮಾ ಮಾಡ್ತೀಯಾ? ಯಾಕೆ ಬ್ರೋ ಹೊಡಿತಾ ಇದೆಯಾ? ನಾನೇನಂತ ತಪ್ಪು ಮಾಡಿದೆ? ನೀನು ಏನು ಮಾಡಿದೆ? ಬ್ರೋ ಮಾತಾಡ್ಬೇಡ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡಿದೆ ಅಂತ ಕೇಳ್ತಾ ಇದೀಯಾ? ನಿನ್ಗೇನು ಅನ್ಸೋದೇ ಇಲ್ವೇನೋ? ಗಿಲ್ಟ್ ಅನ್ನೋದೇ ಇಲ್ವಾ ನಿನ್ಗೆ? ಸ್ವಂತ ತಮ್ಮನ ಮೇಲೆ, ಅವನು ಮದುವೆ ಆಗ್ಬೇಕಾಗಿದ್ದು ಹುಡುಗಿ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ನೋಡಿದ್ಯಲ್ಲ, ನೀನೊಬ್ಬ ಮನುಷ್ಯ ಏನೋ? ಮನುಷ್ಯ ಅನ್ಸ್ಕೊಳ್ಳೋದಕ್ಕೂ ನಾಲ್ಕು ನೀನು ನಾಚಿಕೆ ಆಗಬೇಕು ನಿನ್ಗೆ. ನೀನು ಅಪೇಕ್ಷಾನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಆ ಕಾರಣಕ್ಕೆ ನಾವು ಮದುವೆನ ಫಿಕ್ಸ್ ಮಾಡಿದ್ವಿ. ಆದ್ರೆ ನೀನೇನ್ ಮಾಡಿದೆ? ಆ ಮಲ್ಲಿನ ನಂಬಿಸಿ ಅವಳಿಗೆ ಮೋಸ ಮಾಡೋದಕ್ಕೆ ನೋಡಿದೆ. ಅದನ್ನ ಮುಚ್ಚಿಟ್ಟು ನಮಗ್ ಮೋಸ ಮಾಡಿದೆ. ಈಗ ಅದು ಸಾಲದು ಅಂತ ದ್ವೇಷ ಸಾಧಿಸೋದಕ್ಕೆ ಕೊಟ್ಟಿದ್ಯಾ? ದ್ವೇಷ ಸಾಧಿಸೋದಕ್ಕೂ ಒಂದು ಅರ್ಹತೆ ಇರ್ಬೇಕಣ. ಅರ್ಹತೆನೂ ಇಲ್ಲ, ಹಕ್ಕೂ ಇಲ್ಲ. ಮೋಸ ಮಾಡಿತಂದೆ ಈಗ ತೊಂದರೆ ಬೇರೆ ಕೊಡ್ತಾ ಇದ್ಯಾ? ಏನ್ ಅನ್ಬೇಕು ನಿನ್ಗೆ? ಬ್ರೋ ನಾನು ಮಾತಾಡಬೇಡ ಜೈ, ಮತ್ತೆ ಹೊಡ್ಸ್ಕೊತ್ಯಾ? ನಂಗೆಲ್ಲ ಗೊತ್ತಾಗಿದೆ. ಗೊತ್ತಾಗಿನೇ ನಿನ್ನ ಇಲ್ಲಿ ಕರೆಸ್ಕೊಂಡಿದ್ದು. ಇನ್ನೊಂದ್ಸತಿ ಇದೇ ತರ ಮಾಡಿ ಪಾರ್ಥ ಅಪೇಕ್ಷಾಗಿ ತೊಂದರೆ ಆಗಿದ್ದೆ ಆದ್ರೆ ಪರಿಣಾಮ ಬೇರೆ ತರನೇ ಇರುತ್ತೆ. ನೀನು ನನ್ನ ಒಂದು ಮುಖ ನೋಡಿದ್ಯಾ, ಇನ್ನೊಂದು ಮುಖ ನೋಡಿಲ್ಲ ತೋರ್ಸೋ ತರ ಮಾಡಬೇಡ.
ಮರ್ಯಾದೆಯಿಂದ ಇದ್ರೆ ನಿನಗೆ ಒಳ್ಳೇದು. ಸಾರಿ ಬ್ರೋ. ಏನೋ ಸಾರಿ ಮಾಡಬಾರ್ದನ್ನ ಮಾಡಿ ಈಗ ಸಾರಿ ಕೇಳಿದ್ರೆಲ್ಲ ಸರಿ ಹೋಗ್ಬಿಡತ್ತಾ? ಎಷ್ಟು ನಂಬಿಕೆ ಇಟ್ಕೊಂಡಿದ್ದಲ್ಲೋ ನಿನ್ ಮೇಲೆ ಜೈ, ಎಲ್ಲಾನು ಕಳ್ಕೊಂಡ್ಬಿಟ್ಟಿಯಲ್ಲ. ನಂಬಿಕೆ ಕಳ್ಕೊಳ್ಳೋದು ಒಂದೇ, ಸಾಯೋದು ಒಂದೇ. ಇದ್ರೂ ಸತ್ತಾಗಿ ಬದುಕ್ಬೇಕೇನೋ ಇಂಥ ಬಾಳನ್ನ. ಅಲ್ವೋ? ಇಂಥ ಕಚಡ ಕೆಲಸ ಮಾಡಕ್ ಮುಂಚೆ ಅಮ್ಮ ಒಂದ್ಸತಿ ನೆನಪಿಗೆ ಬರ್ಲಿಲ್ವೇನೋ ನಿನಗೆ? ತಾನು ಹೆತ್ತ ಮಗ ಇನ್ನೊಬ್ಬ ಮಗನ್ನ ಕೊಲ್ಲೋದು ಕೊಟ್ಟಿದ್ದ ಅಂತ ಗೊತ್ತಾದ್ರ ತಾಯಿ ಎಷ್ಟು ನೊಂದ್ಕೋಬೇಡ, ಎಷ್ಟು ಸಂಕಟ ಪಡಬೇಡ. ಇದು ಬರ್ಲಿಲ್ವಾ ನಿನ್ ತಲೆಗೆ? ಎಲ್ಲಿ ಬರುತ್ತೆ? ತಲೆಯಲ್ಲಿ ಬರೀ ಬೇಡದೇ ಇರೋದು ತುಂಬಿಕೊಂಡಿದ್ರೆ ಒಳ್ಳೇದಕ್ಕೆಲ್ಲ ಜಾಗ ಇರುತ್ತೆ. ವಿಷಯ ಗೊತ್ತಾದಾಗ ನನ್ಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ಎಷ್ಟು ನೋವಾಯ್ತು. ನಿಂತನೆಲ್ಲ ಕುಸ್ತೋದಾಗಾಯ್ತು. ನನ್ನ ಕೈಲಿ ಇನ್ನೂ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಜೈ. ಇದೇ ಲಾಸ್ಟ್ ವಾರ್ನಿಂಗ್ ಜೈ. ಇನ್ನೊಂದ್ಸತಿ ಇದು ರಿಪೀಟ್ ಆಗಬಾರ್ದು. ರಿಪೀಟ್ ಆದ್ರೆ ಮುಂದೆ ಏನಾಗುತ್ತೋ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಇರು. ನೀವಿಲ್ಲಿದ್ದೀರಾ? ನಾನು ಮನೆಯೆಲ್ಲ ಹುಡುಕಾಡ್ತಾ ಇದ್ದೆ. ಅಲ್ಲ, ನಾನೆಲ್ಲಾದರೂ ಹೊರಗಡೆ ಹೊರಟ್ರೆ ನನ್ನ ನೀವೆಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಇಷ್ಟುದ್ದ ಕಂಪ್ಲೇಂಟ್ ಹೇಳ್ತೀರಾ. ಇವತ್ತು ನನ್ನ ಬಿಟ್ಟು ನೀವೆಲ್ಲಿ ಹೋಗಿದ್ರಿ? ಹೇಗಪ್ಪ ಹೇಳೋದು ಇವ್ರಿಗೆ? ಅಪೇಕ್ಷಾ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ರಿ? ಪಾರ್ಥ, ಅದು ಅತ್ತೆ ಕರೆದ್ರು ಅಂತ ಅವ್ರ ಜೊತೆ ಕ್ಲಬ್ಗೆ ಹೋಗಿ ಬಂದೆ. ವಾಟ್? ಮಾಮ್ ಜೊತೆ ನೀವು ಕ್ಲಬ್ಬಿಗೆ ಹೋಗಿದ್ರಾ? ನೋಡಿ, ನಿಮಗೆ ಆ ಜಾಗ ಸೆಟ್ ಆಗೋದಿಲ್ಲ. ಯಾಕ್ರಿ ಹೋಗಿದ್ರಿ? ಯಾಕೆ ಅಂದರೆ ಈಗ ತಾನೇ ಹೇಳಿದ್ನಲ್ಲ, ಅತ್ತೆ ಸ್ವಲ್ಪ ಫೋರ್ಸ್ ಮಾಡಿದ್ರು. ಅವ್ರನ್ನ ಸುಮ್ಮನೆ ಯಾಕೆ ಬೇಜಾರು ಮಾಡೋದು ಅಂತ ಅವ್ರ ಜೊತೆ ಹೋಗಿ ಬಂದೆ. ಓಕೆ, ಫೈನ್. ನೋಡಿ, ನಿಮಗೆ ಕ್ಲಬ್ಬಿಗೆ ಹೋಗಬೇಕು ಅಂತಿದ್ರೆ ಹೋಗಿ, ಐ ಡೋಂಟ್ ಮೈಂಡ್. ಆದರೆ ನೀವು ಮಾಮ್ ಥರ ಕಾರ್ಡ್ಸ್ ಆಡೋದಾಗಲಿ ಗ್ಯಾಮ್ಲಿಂಗ್ ಮಾಡೋದಾಗಲಿ ಮಾತ್ರ ಮಾಡಬೇಡಿ. ನೋಡಿ, ಹೇಗೆ ಈ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳ್ತಾರೆ, ಹಾಗೆ ಈ ಗ್ಯಾಮ್ಲಿಂಗ್ ಮಾಡೋದು, ಕಾರ್ಡ್ಸ್ ಆಡೋದು, ಇಟ್ಸ್ ಇಂಜೂರಿಯಸ್ ಟು ವೆಲ್ತ್. ಆಮೇಲೆ ನಾವು ಇರೋ ಬರೋ ದುಡ್ಡು, ಮನೆ, ಆಸ್ತಿ ಎಲ್ಲದನ್ನೂ ಕಳ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ. ಹೌದು, ನೀವು ಅದರಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಲ್ವಾ? ಡಿಡ್ ಯು ಪ್ಲೇ ಕಾರ್ಡ್ಸ್? ಇಲ್ಲ ಪಾರ್ಥ, ಕಾರ್ಡ್ಸಾ? ನಾನಾ? ನೋನು, ನಂಗೆ ಕಾರ್ಡ್ಸ್ ಹೇಗೆ ಹಿಡಿಯೋದು ಅಂತಾನೆ ಗೊತ್ತಿಲ್ಲ. ನೋ, ನೆವರ್. ನಂಗೆ ಅದೆಲ್ಲ ಗೊತ್ತೂ ಆಗಲ್ಲ ಪಾರ್ಥ, ಆ್ಯಂಡ್ ಅದನ್ನೆಲ್ಲ ಗೊತ್ತು ಮಾಡ್ಕೊಳ್ಳೋಕ್ಕೂ ಹೋಗಲ್ಲ. ಓಕೆ, ದ್ಯಾಟ್ಸ್ ಗುಡ್. ನೀವು ಹಾಗೆ ಇದ್ಬಿಡಿ. ನೋಡಿ, ಈ ಗ್ಯಾಮ್ಲಿಂಗ್ ಆಡೋದು, ಕಾರ್ಡ್ಸ್ ಆಡೋದು ಇದೆಲ್ಲ ಬರೀ ಇಂಜೂರಿಯಸ್ ಟು ವೆಲ್ತ್ ಅಲ್ಲ, ನಮ್ಮ ಮೆಂಟಲ್ ಸ್ಟೇಟ್ನೇ ಹಾಳು ಮಾಡಿಬಿಡುತ್ತೆ. ಆಮೇಲೆ ನಾನು ಅಷ್ಟು ದುಡ್ಡು ಕಳ್ಕೊಂಡೆ, ಇಷ್ಟು ದುಡ್ಡು ಕಳ್ಕೊಂಡೆ ಅಂತ ಲೈಫ್ ಲಾಂಗ್ ಕೊರ್ಗೋ ಥರ ಮಾಡಿಬಿಡುತ್ತೆ. ಅದಕ್ಕೆ ನಾನು ನಿಮಗೆ ಫಸ್ಟೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಇದರಲ್ಲಿ ಇನ್ವಾಲ್ವ್ ಆಗಬೇಡಿ. ಈಗ ಹೇಳಿ ಏನು ಪ್ರಯೋಜನ? ನಾನು ಆಲ್ರೆಡಿ 10 ಲಕ್ಷ ಕಳ್ಕೊಂಡು ಕೊರಗ್ತಾ ಇದ್ದೀನಿ. ಅಪೇಕ್ಷಾ, ಮತ್ತೇನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಅದೇ ನೀವೀಗ ಹೇಳಿದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಪಾರ್ಥ. ನೀವು ಹೇಳ್ತಾ ಇರೋದು ಕರೆಕ್ಟು. ಅದು ತುಂಬಾ ಕೊರಗೋ ಥರ ಮಾಡಿಬಿಡತ್ತೆ. ಥ್ಯಾಂಕ್ ಗಾಡ್, ನಿಮ್ಗೆ ಅಟ್ಲೀಸ್ಟ್ ಅದಾದರೂ ಅರ್ಥ ಆಯ್ತಲ್ಲ. ನೋಡಿ, ಗ್ಯಾಮ್ಲಿಂಗ್ ಇದೆಯಲ್ಲ, ಇದು ಲಿಟ್ರಲಿ ದ ವರ್ಸ್ಟ್ ಥಿಂಗ್. ಆಮೇಲೆ ಕನ್ನಡದಲ್ಲಿ ಒಂದು ಮಾಡರ್ನ್ ಗಾದೆ ಇದೆಯಲ್ಲ, ಈ ಸ್ಮಶಾನಕ್ಕೆ ಹೋದ ಹೆಣ, ಕ್ಲಬ್ಗೆ ಹೋದ ಹಣ ಎರಡು ವಾಪಸ್ ಬರಲ್ಲ ಅಂತ. ಇದು ಸೇಮ್ ಅದೇ ಥರ. ಇದರಲ್ಲಿ ಗೆದ್ದೋರ್ಗಿಂತ ಬರೀ ಸೋತೋರೆ ಜಾಸ್ತಿ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ಇದರಲ್ಲಿ ಜಾಸ್ತಿ ಪ್ರಾಫಿಟ್ ಯಾರಿಗಾಗೋದು ಹೇಳಿ? ನಮ್ಮನ್ನೆಲ್ಲ ಆಟ ಆಡಿಸಿ ಹಳ್ಳಕ್ಕೆ ಬೀಳಿಸಿ ಪ್ರಾಫಿಟ್ ಮಾಡ್ತಾರಲ್ಲ ಕ್ಲಬ್ಬೋರು, ಅವರಿಗೆ. ಅಪೇಕ್ಷಾ, ಒಂದು ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಈ ದುಡ್ಡಿರೋರು, ಶ್ರೀಮಂತರು ಅವರೆಲ್ಲ ಇದನ್ನು ತಡ್ಕೋತಾರೆ.
ಅವ್ರಿಗೆ ಲಾಸ್ ಆದರೂ ಇಟ್ ಡಸಂಟ್ ಮ್ಯಾಟರ್. ಆದರೆ ಮಿಡಲ್ ಕ್ಲಾಸ್ ಅವರು ಬರ್ಬಾದಾಗಿ ಹೋಗ್ತಾರೆ, ನೆನ್ಪಿಟ್ಕೊಳ್ಳಿ. ಹೌದು, ಅದಾಗಲೇ ನನ್ನ ಅನುಭವಕ್ಕೆ ಬಂದಿದೆ. ಅಪೇಕ್ಷಾ ಪ್ಲೀಸ್ ನೋಡಿ, ನಾನು ನಿಮಗೆ ಫೈನಲ್ ಆಗಿ ಹೇಳೋದು ಇಷ್ಟೇ, ನೀವು ಇದರಲ್ಲಿ ಇನ್ವಾಲ್ವ್ ಆಗಬೇಡಿ. ದಿಸ್ ಇಸ್ ನಾಟ್ ಅ ಸಜೆಷನ್, ದಿಸ್ ಇಸ್ ಅ ವಾರ್ನಿಂಗ್. ಜಸ್ಟ್ ಗೆಟಿಂಗ್ ಅ ಕಾಲ್. ಅಯ್ಯೋ ದೇವ್ರೆ, ಅಂದರೆ ನಾನು ಏನಾದರೂ ದುಡ್ಡು ಸೋತ್ರೆ ನನ್ನ ಗಂಡ ಅನ್ಸ್ಕೊಂಡವನು ನನಗೆ ಸಪೋರ್ಟಿಗೆ ನಿಲ್ಲಲ್ಲ. ನಾನು ಬೇರೆ 10 ಲಕ್ಷ ಸೋತ್ ಬಂದಿದ್ದೀನಿ. ಸತ್ಯ ಅತ್ತೆ ನನ್ನ ಸಪೋರ್ಟಿಗಿದ್ದಾರೆ, ಅದೇ ನನಗೆ ದೊಡ್ಡ ಸಮಾಧಾನ. ಏನೇ ಇದ್ದರೂ ಅವರೇ ನೋಡ್ಕೋತಾರೆ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್ ನನಗಿಷ್ಟೊಂದು ಪ್ರೀತಿ ಕೊಡ್ತಾ ಇರೋದಕ್ಕೆ. ಬ್ರೋ ಏನಕ್ಕೆ ಎಲ್ರೂ ಸೇರಿಸಿದ್ದಾನೆ, ನಡೆದಿರೋ ವಿಷಯನ ಎಲ್ರಿಗೂ ಹೇಳ್ಬಿಡ್ತಾನ? ಗುಂಡು, ಏನು ಎಲ್ಲರನ್ನೂ ಸೇರಿಸಿದ್ಯಲ್ಲ? ನಾನು ನಿಮಗೆಲ್ಲ ಒಂದು ವಿಷಯ ಹೇಳಬೇಕಾಗಿತ್ತು. ಅಷ್ಟು ಸೀರಿಯಸ್ ಅನ್ನೋ ಥರದ್ದಲ್ಲ, ಒಂದು ಚಿಕ್ಕ ಅಪ್ಡೇಟ್ ಅಷ್ಟೇ. ವಿಷಯ ಇಷ್ಟೇ, ಜಯದೇವಿನ ಮೇಲೆ ಮನೆ ಬಿಟ್ಟು ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ. ಇಲ್ಲೇ ಇರ್ತಾನೆ, ಇಲ್ಲೇ ಇರಬೇಕು. ಯಾಕೆ ಗೌತಮ್, ಏನಾಯಿತು? ಅವನು ಆಫೀಸ್ಗೆ ಹೋಗೋದು ಬೇಡವಾ? ಬೇಡಮ್ಮ, ಅದ್ರ ಅಗತ್ಯ ಇಲ್ಲ. ಯಾಕೆ ಆ ರೀತಿ ಹೇಳ್ತಾ ಇದೆಯಾ? ಯಾಕೆಂದ್ರೆ ಅವನ ಅಗತ್ಯ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇದೆ. ಅದಕ್ಕೆ ಗೌತಮ್ ಅವರು ದಿಢೀರಂತ ಯಾಕೆ ಡಿಸಿಷನ್ ತಗೊಂಡ್ರು? ಏನೇ ವೃತ್ತೇಶ?